ಸರ್, ಇನ್ನು ನಾಮಫಲಕದಲ್ಲಿ ಕನ್ನಡ ಕಡ್ಡಾಯವಾಗಿ ಬಳಸಬೇಕು ಅಂತ ನೀವು ಹೋರಾಟ ಮಾಡಿದ್ರಿ. ಅದು ಯಶಸ್ವಿ ಆಯ್ತು. ನಿಮ್ಗೆ ಸಾಕಷ್ಟು ಹೆಸರು ಕೂಡ ತಂದುಕೊಟ್ಟಿದೆ. ಆದ್ರೆ ಇನ್ನೂ ಹಲವಷ್ಟು ಕಡೆ ಇದು ಅಸ್ತಿತ್ವಕ್ಕೆ ಬಂದಿಲ್ಲ. ಸೊ ಇದ್ರ ಬಗ್ಗೆ ಏನಾದ್ರು ಕ್ರಮ ಕೈಗೊಳ್ಳೋ ಸಾಧ್ಯತೆ ಇದೆಯಾ ಸರ್? ಹೌದು. ಕರ್ನಾಟಕದಲ್ಲಿ ಎಲ್ಲ ಉದ್ಯಮಗಳ ಮೇಲೆ ನಾಮಫಲಕದಲ್ಲಿ 60% ಕನ್ನಡ ಇರಬೇಕು ಅಂತ ಹೇಳಿ ನಾವು ಹೋರಾಟ ಮಾಡಿದ್ವು. ಆ ಹೋರಾಟದ ಪರಿಣಾಮ ಎಷ್ಟು ಮಟ್ಟಕ್ಕೆ ಹೋಯಿತು ಅಂದರೆ, ಅನೇಕರು ನಾಡಿನ ಸಾಹಿತಿಗಳು ಹೇಳಿದ ಮಾತೇನೆಂದರೆ, ಗೋಕಾ ಚಳುವಳಿಯ ನಂತರ ಆ ಥರದ ಒಂದು ಹೋರಾಟ ಮತ್ತೆ ನಡೆದಿದ್ರೆ ಡಿಸೆಂಬರ್ 27ರ ನಾಮಫಲಕದ ಹೋರಾಟ ಅಂತ ಹೇಳಿ. ಆ ಹೋರಾಟ ಸಕ್ಸಸ್ ಆಯಿತು. ಆ ಹೋರಾಟದಿಂದ ನಾನು 16 ದಿವಸ ಜೈಲುವಾಸ ಅನುಭವಿಸ್ದೆ. 16 ಕೇಸುಗಳನ್ನು ಹಾಕಿಸ್ಕೊಂಡೆ. ಆದರೆ ಇವತ್ತು ಎಲ್ಲೂ ನೋಡಿದ್ರೂ ಕನ್ನಡ ಕಾಣ್ತಾ ಇದೆ. ಆದರೆ ಆ ಕನ್ನಡ ನೋಡುವಾಗ ನನ್ನ ಅವತ್ತಿನ ದಿನಗಳ ಜೈಲುವಾಸದ ನೋವುಗಳನ್ನು ನಾನು ಮರ್ತಿದ್ದೀನಿ. ಇನ್ನೂ ಕೆಲವು ಬೆರಳಿಕೆಯಷ್ಟು ನಾಮಫಲಕದಲ್ಲಿ ಕನ್ನಡ ಆಗಿಲ್ಲ. ನಾವು ಅವರಿಗೆ ಮತ್ತೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ತಕ್ಷಣ ಯಾರ ನಾಮಫಲಕದಲ್ಲಿ ಕನ್ನಡ 60% ಇಲ್ವೋ ಅಂಥ ನಾಮಫಲಕಗಳನ್ನ ತಕ್ಷಣ ಬದಲಾಯಿಸಿ ಕನ್ನಡ ಹಾಕ್ಕೊಂಡ್ರೆ ಸರಿ. ಇಲ್ಲದೆ ಹೋದರೆ ಡಿಸೆಂಬರ್ 27 ಹೇಗೆ ಇಡೀ ಆಂಗ್ಲ ಫಲಕಗಳನ್ನ ಧ್ವಂಸ ಮಾಡಿದ್ರಲ್ಲ, ಹಂಗೆ ಕರವೇ ಕಾರ್ಯಕರ್ತರು ಮತ್ತೆ ಆ ಹಾದಿ ಹಿಡಿತಾರೆ. ಅದಾಗೋದು ಬೇಡ ಅನ್ನೋದಾದರೆ ನಿಮ್ಮ ಎಲ್ಲ ನಾಮಫಲಕದಲ್ಲಿ ಕಡ್ಡಾಯವಾಗಿ ಕನ್ನಡವನ್ನು ಬಳಸಲೇಬೇಕು. ಸರ್, ಅರೆಸ್ಟ್ ಮಾಡಿ ನಿಮ್ಗೆ ಹಿಂಸೆ ಕೊಟ್ರು. ಸೊ ನಿಮ್ಮ ಹೆಸರನ್ನ ಹಾಳು ಮಾಡಕ್ ಟ್ರೈ ಮಾಡಿದ್ರು. ಸೊ ಇದೆಲ್ಲ ಬೇಕಾ ಅಂತ ಅನ್ಸಲ್ವಾ ಸರ್ ನಿಮ್ಗೆ? ನನಗೆ ನನ್ನ 36 ವರ್ಷ ಸಾರ್ವಜನಿಕ ಜೀವನದಲ್ಲಿ ಇಂಥ ಕಷ್ಟ, ನಷ್ಟ, ದುಃಖ, ದುಮಾನಿ ಎಲ್ಲವನ್ನ ನೋಡ್ಕೊಂಡು ಬಂದವನು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನನಗೆ 2 ಮಕ್ಕಳು. ಆ 2 ಮಕ್ಕಳು ಹುಟ್ಟುವಾಗಲೂ ನಾನು ಕಾವೇರಿ ವಿಚಾರದಲ್ಲಿ ಜೈಲುವಾಸ ಅನುಭವಿಸ್ದೆ ಅಂತ ಹೇಳಿ ನನ್ನ ಮೇಲೆ 106 ಕೇಸ್ ಹಾಕಿರು. ನನ್ನ ಕನ್ನಡದ ಭಯೋತ್ಪಾದಕ ಅಂದರು, ಕನ್ನಡದ ಗೂಂಡ ಅಂತ ಅಂದರು. ಆದರೆ ನಾನು ಕನ್ನಡದ ವಿಚಾರದಲ್ಲಿ ಏನು ಬೇಕಾದ್ರೂ ಹಾಕ್ತೀನಿ, ಆದರೆ ಕರ್ನಾಟಕ ಕನ್ನಡಿಗನ ಬಿಟ್ಕೊಡಲ್ಲ ಅಂತ ಹೇಳಿ ಅವತ್ತು ಹೇಳ್ತಾ ಇದ್ದೆ, ಇವತ್ತು ಹೇಳ್ತೀನಿ. ಹಾಗಾಗಿ ನನ್ನ ಜೀವನದ ಕೊನೆಯ, ನನ್ನ ದೇಹದ ಕೊನೆಯ ಹನಿ ರಕ್ತ ಇರೋವರೆಗೂ ಈ ನಾಡಿಗಾಗಿ ಹೋರಾಟ ಮಾಡಿ ಸಾಯ್ಬೇಕು ಅಂತ ಅನಿಸುತ್ತೋ ಹೊರತು ಇಂಥ ಸರ್ಕಾರಗಳಿಗೆ, ಇಂಥ ಅಧಿಕಾರಿಗಳಿಗೆ, ಇಂಥ ಮೂರ್ಖರಿಗೆ ಯಾವತ್ತು ಅಂಜಿ ಎದರಿ ಹೋರಾಟದಿಂದ ಹಿಂದೆ ಹೋಗುವ ಪ್ರಶ್ನೆನೇ ಇಲ್ಲ. ಹಾಗಾಗಿ ಎಂಥದೇ ವಿಚಾರ ಬಂದರೆ, ನಾಡು ನುಡಿಯ ವಿಚಾರ, ಆ ವಿಚಾರದಲ್ಲಿ ಎದೆಗುಂದದೆ ನನ್ನ ಕೆಲಸವನ್ನು ನಾನು ಮುಂದೆ ಮಾಡ್ಕೊಂಡು ಹೋಗ್ತೀನಿ ಹೊರತು ಯಾವುದೇ ಸರ್ಕಾರಗಳ ಮುಂದೆ ಕತ್ತು ಬಗ್ಸಲ್ಲ, ರಾಜಿ ಆಗಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.